ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗ್ ತುಂಬಾ ಪವರ್ಫುಲ್ ಆಗಿರುವಂತಹ ರೀಡಿಂಗ್ ಇದಾಗಿರುತ್ತೆ. ನಾನು ಮೆಡಿಟೇಷನ್ಗೆ ಕೂತಾಗ ತುಂಬಾ ಚಾನಲೈಸ್ ಮೆಸೇಜಸ್ಗಳು ಬರ್ತಾಯಿತ್ತು. ಸೊ ಹಾಗಾಗಿ ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಬದಲಾವಣೆಗಳು ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ಕಾಲಚಕ್ರ ಉರುಳುತ್ತಾ ಇರುತ್ತೆ. ಪ್ರತಿ ಕಾಲಚಕ್ರ ಬದಲಾಗ್ತಾ ಇದ್ದ ಹಾಗೆ ನಕ್ಷತ್ರಗಳ ಸ್ಥಾನ ಕೂಡ ಬದಲಾಗುತ್ತೆ. ಹಾಗೆಯೇ ನಿಮ್ಮ ಪ್ರೀತಿಯಲ್ಲೂ ಕೂಡ ಒಂದಷ್ಟು ಎನರ್ಜಿಗಳು ಕೂಡ ಚೇಂಜಸ್ ಆಗತ್ತೆ ಅಲ್ವಾ. ಈ ಒಂದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೇವಲ ಜಗಳಗಳು ಮಾತ್ರ ಇರಬಹುದು, ಮನಸ್ತಾಪಗಳು ಕೂಡ ಇರಬಹುದು. ಇತ್ತೀಚೆಗೆ ಒಂದು 2 ಡೇಸಿಂದ 15 ದಿನಗಳಿಂದ ಅಥವಾ ಒಂದು ತಿಂಗಳಿಂದ 3 ತಿಂಗಳಿಂದ 6 ತಿಂಗಳಿಂದ ಏನಾದರೂ ಮಾತುಕತೆಗಳನ್ನು ಬಿಟ್ಟಿದ್ದೀರಾ ಅಥವಾ ಏನಾದರೂ ಸಮಸ್ಯೆಗಳು ನಡೀತಾ ಇದೆ ಅಂತ ಹೇಳಿದರೆ ಮುಂದೆ 72 ಗಂಟೆಗಳಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಕ್ಲಿಯರ್ ಆಗಿ ಟ್ಯಾರೋ ರೀಡಿಂಗ್ ಹಾಗೆಯೇ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆ, ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕಮೆಂಟಲ್ಲಿ ತಿಳಿಸ್ತೀರಾ ಪ್ರತಿಯೊಬ್ಬರು ಕೂಡ. ಮ್ಯಾನಿಫೆಸ್ಟ್, ಈ ಒಂದು 72 ಅವರ್ಸಲ್ಲಿ ಚೇಂಜಸ್ನ ಮಾಡಬೇಕಂದ್ರೆ ನೀವು ಮ್ಯಾನಿಫೆಸ್ಟ್ ಮಾಡಲೇಬೇಕಾಗತ್ತೆ, ರೈಟ್? ಸೊ ಇದರಲ್ಲಿ ಬರುವಂತಹ ಎನರ್ಜಿನ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ, ನಿಮ್ಮ ಲವ್ ಲೈಫಲ್ಲಿ ಅದನ್ನು ಬರಮಾಡ್ಕೊಳ್ತೀರಾ. ಓಕೆ, ಸೊ ಪ್ರತಿಯೊಬ್ಬರು ಕೂಡ ಮ್ಯಾನಿಫೆಸ್ಟ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಬೇಕು. ಯಾವ ರೀತಿಯಾಗಿ? ಮೊದಲನೇದಾಗಿ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ನ ಹೇಳೋಣ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಈ ಒಂದು ರೀಡಿಂಗ್ ನನ್ನವರೆಗೆ ತಲುಪಿಸಿದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತೇಳಿ ಮನಸ್ಸಿಂದ ಪ್ರೇಯರ್ ಮಾಡ್ಕೊಳ್ಳಿ, ಗ್ರ್ಯಾಟಿಟ್ಯೂಡ್ನ ಹೇಳಿ. ಹಾಗೆ 1 ಸೆಕೆಂಡ್ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡ್ತೀರಾ. ಕಣ್ಣು ಮುಚ್ತೀರಾ, ಅವ್ರ ಹೆಸರನ್ನ ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ತೀರಾ. ಹಾಗೆ ಆ ಎನರ್ಜಿನ ಫೀಲ್ ಮಾಡ್ತೀರಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ತೀರಾ. ಈಗ ನಾನು ಕ್ಯಾಂಡಲ್ ಫ್ಲೇಮ್ನ ಹಚ್ತೀನಿ. ಆ ಕ್ಯಾಂಡಲ್ ನೋಡ್ತಾ 3 ಸಲ ಅವ್ರ ಹೆಸರನ್ನು ಫೀಲ್ ಮಾಡ್ತಾ ಹೇಳಿ. ಓಕೆ, ಆದಿಪರಾಶಕ್ತಿ ಹೇಳ್ಕೊಳ್ಳಿ, ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ಳಿ. ಏನು ಬರ್ತಾ ಇದೆ ಎನರ್ಜಿ ಚೆಕ್ ಮಾಡೋಣ. ಓಕೆ, ಓಕೆ, ಇಲ್ಲಿ ಕೆಲವೊಂದು ಎನರ್ಜಿ ಚೆಕ್ ಮಾಡಿದಾಗ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಪ್ರಶ್ನೆಗಳು ರಿಪೀಟ್ ಆಗಿ ಬರ್ತಾ ಇದೆ. ಇವ್ರಿನ್ನು ಬರೋದೇ ಇಲ್ವಾ, ಇವ್ರು ನನಗಿನ್ನು ಕಾಂಟ್ಯಾಕ್ಟೇ ಮಾಡೋದಿಲ್ವಾ, ಇವ್ರು ನನ್ನನ್ನು ಕಂಪ್ಲೀಟಾಗಿ ಮರ್ತು ಬಿಟ್ರಾ, ಅಥವಾ ಇವ್ರು ನನಗೆ ಇನ್ಯಾವತ್ತೂ ಸಿಗೋದೇ ಇಲ್ವಾ, ನಾನೇನಾದರೂ ತಪ್ಪು ಮಾಡಿದ್ನಾ, ಇಷ್ಟೆಲ್ಲ ಪ್ರಶ್ನೆಗಳು, ಇದಕ್ಕೂ ಜಾಸ್ತಿ ಪ್ರಶ್ನೆಗಳು ಮೇಲಿನ ಮೇಲೆ ಬರ್ತಾ ಇದೆ. 1 ಸೆಕೆಂಡು ಬಿಡದೇನೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು. ಓಕೆ, ಈ ಎಲ್ಲ ಪ್ರಶ್ನೆಗೆ ಓಕೆ ಕಾಯುವಿಕೆ. ಓಕೆ, ಕಾಯುವಿಕೆಯ ಎನರ್ಜಿ ಬರ್ತಿದೆ. ವೆಯ್ಟಿಂಗ್ ಎನರ್ಜಿ, ವೆಯ್ಟ್ ಮಾಡ್ತಾ ಇರುವಂತಹ ಎನರ್ಜಿ ಇದೆ. ಈ ಒಂದು ನಿಮ್ಮ ಪ್ರಶ್ನೆಗಾಗಿರ್ಬೋದು, ಈ ಕಾಯುವಿಕೆಗಾಗಿರ್ಬೋದು ಉತ್ತರ ಸಿಗುವಂತಹ ಕ್ಷಣ ಹತ್ತಿರದಲ್ಲಿದೆ. ಮೌನವಾಗಿದ್ದಂತಹ ಮಾತುಗಳು ಮರುಜೀವ ಪಡೀತಾ ಇದೆ. ಮುಂದಿನ 72 ಗಂಟೆಗಳಲ್ಲಿ ಈ ಪಯಣವನ್ನು ನೀವು ಸಾಕ್ತೀರಾ. ಈ ಪಯಣ ನಿಮ್ಮ ಜೀವನದ ಹತ್ರ ಬರ್ತಾ ಇದೆ. ಓಕೆ, ಮುಂದೆ ಏನಿದೆ ಚೆಕ್ ಮಾಡೋಣ. ಫಸ್ಟ್ ನಾನಿಲ್ಲಿ ನೆಕ್ಸ್ಟ್ 24 ಅವರ್ಸ್ ಎನರ್ಜಿನ ಚೆಕ್ ಮಾಡ್ತೀನಿ. ನೆಕ್ಸ್ಟ್ 72, 48ಇಂದ 72 ಅವರ್ಸ್ ಎನರ್ಜಿನ ಚೆಕ್ ಮಾಡ್ತೀನಿ. ಓಕೆ, ಸೊ ಮೊದಲನೇದಾಗಿ ಇಲ್ಲಿ ಬರ್ತಿರುವಂಥದ್ದು ಈ ಒಂದು 24 ಅವರ್ಸಲ್ಲಿ ನಿಮ್ಮ ಸಂಗಾತಿಯ ಆಲೋಚನೆಗಳು ಈಗ ನಿಮ್ಮ ಸುತ್ತನೇ ಸುಳಿತಾ ಇರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವರು ನಿಮ್ಮ ಹಳೆಯ ಫೋಟೋಗಳನ್ನು ನೋಡ್ತಾ ಇದ್ದಾರೆ. ಆ ಫೋಟೋ ನೋಡೋದ್ರ ಜೊತೆಗೆ ಅವರು
ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಹಳೆಯ ಮೆಸೇಜಸ್ಗಳನ್ನು ಅವ್ರು ಇಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಎನರ್ಜಿಲೂ ಕೂಡ ಬರ್ತಾ ಇದೆ. ಇಬ್ರು ಮನಸ್ಸಲ್ಲೂ ಒಂದೇ ಥರನೇ ಆಲೋಚನೆಗಳು ನಡೀತಾ ಇದೆ, ಬಟ್ ಇಬ್ರು ಕೂಡ ಮುಂದೋಗ್ತಾ ಇಲ್ಲ. ಮುಂದಿನ 48 ಗಂಟೆಯಿಂದ 72 ಗಂಟೆಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಒಂದು ಎಳೆಯ ಒಂದು ಸೃಷ್ಟಿ ಎನರ್ಜಿ ಬರ್ತಿದೆ. ಇಲ್ಲಿ ಕಡೆದು ಹೋಗಿರುವಂತಹ ಸಂಪರ್ಕ ಮತ್ತೆ ಬೆಸೆಯುವ ಮುನ್ಸೂಚನೆ ಈ ಒಂದು ರೀಡಿಂಗ್ ಅಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಫೋರ್ಸ್ಫುಲ್ ಆಗಿ ಒಂದು ಕರೆ ಅಥವಾ ಒಂದು ನೋಟಿಫಿಕೇಶನ್, ಈ ಒಂದು ರೀಡಿಂಗ್ ನೋಡ್ತಾನೆ ನಿಮಗೆ ಪಟ್ ಅಂತ ಹೇಳಿ ಎಲ್ಲೋ ಒಂದು ಕಡೆ ಮೆಸೇಜ್ ಬರ್ಬೋದು ಅವರಿಂದ. ನಿಮಗೆ ಅನ್ನಿಸ್ಬೋದು, ಆಶ್ಚರ್ಯ ಆಗ್ಬೋದು, ಅರೆ ಇದೇನಪ್ಪ ಅಂತ ಹೇಳಿಬಿಟ್ಟು. ಅಥವಾ ಕಾಲ್ ಕೂಡ ಬರ್ಬೋದು ಅಥವಾ ಮಿಸ್ ಕಾಲ್ ಕೊಡಬಹುದು. ಓಕೆ, ಒಂದು ಸಂದೇಶ, ಮೆಸೇಜ್ ಬರುವಂತಹ ಎನರ್ಜಿ ಕೂಡ ಇದೆ ಇಲ್ಲಿ. ಸಡನ್ ಕಾಲ್ನ ನೀವು ಇಲ್ಲಿ ಪಿಕ್ ಮಾಡ್ತೀರಾ. ನೆಕ್ಸ್ಟ್ 48 72 ಅವರ್ಸಲ್ಲಿ ಅವ್ರ ಕಾಲ್ ಬರುತ್ತೆ. ಇದು ಹೈ ಎನರ್ಜಿ 11 ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಈ ಒಂದು ರೀಡಿಂಗ್ನ ನೋಡಿದ ತಕ್ಷಣ ನಿಮಗೆ 11 ನಂಬರ್ ಕಾಣಿಸ್ಬೋದು, ಅಥವಾ 111 ನೋಡಬಹುದು, ಅಥವಾ 11 ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಿದೆ. ಈ ರೀಡಿಂಗ್ ನೋಡ್ತಾ ನಿಮಗೆ ಕಾಣಿಸ್ಬೋದು. ಈ ರೀಡಿಂಗ್ ನೋಡಿದ್ಮೇಲೆ ನೀವು 11 ನೋಡಬಹುದು. ಓಕೆ, ಇನ್ನು ಸ್ಟ್ರಾಂಗ್ ಎನರ್ಜಿ ನಿಮಗೆ ಬಟರ್ಫ್ಲೈ, ಅಂದರೆ ಅದರಲ್ಲೂ ಈ ಏನು ಹೇಳ್ತಾರೆ, ಡ್ರ್ಯಾಗನ್ ಫ್ಲೈ ಹೇಳ್ತಾರಲ್ವ, ಹಳ್ಳಿ ಕಡೆಯಲ್ಲೆಲ್ಲ ಅದಕ್ಕೇನೋ ಹೇಳ್ತಿದ್ರು ಹೆಸರು, ಮರ್ತೋಗಿದೆ ನನಗೂ ಕೂಡ. ನಾವು ಚಿಕ್ಕ ಇರಬೇಕಿದ್ರೆ ಅದಕ್ಕೊಂದು ಹೆಸರಿಟ್ಟಿದ್ವಿ. ಓಕೆ, ಅದು ನಿಮಗೆ ಕಾಣಿಸ್ಬೋದು. ಅದಕ್ಕೊಂದು ದಾರ ಎಲ್ಲ ಕಟ್ಟಿಬಿಟ್ಟು ಅದ್ರ ಬಾಲಕ್ಕೆ ಏನೇನೋ ಕಿತಾಪತಿ ಮಾಡ್ತಿದ್ವಿ ಸಣ್ಣಕ್ಕಿರಬೇಕಿದ್ರೆ. ಪಾಪ ಇವಾಗ ನೋಡಿದಾಗ ಪಾಪ ಅನಿಸುತ್ತೆ. ಓಕೆ, ಆ ಒಂದು ನೋಡ್ತೀರಾ, ಆ ಒಂದು ಬಟರ್ಫ್ಲೈ ಥರ ಇರುತ್ತೆ, ಅದನ್ನು ನೋಡ್ತೀರಾ ಅಂತ ಇಲ್ಲಿ ಎನರ್ಜಿ ಬರ್ತಾ ಇದೆ, ಡ್ರ್ಯಾಗನ್ ಫ್ಲೈ. ಓಕೆ, ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ಅದು ಕ್ಲಿಯರಾಗಿ ಗೊತ್ತಿಲ್ಲ. ಎಸ್, ಸಡನ್ ಕಾಲ್ ಅಂತೂ ಸಖತ್ತಾಗಿ ಎನರ್ಜಿಲಿ ಬರ್ತಿದೆ, ಪಾಸಿಟಿವ್ ಆಗಿ ಬರ್ತಿದೆ. ಓಕೆ, ಎಸ್, ಯೂನಿವರ್ಸ್ ನಿಮ್ಮಿಬ್ಬರ ನಡುವೆ ಒಂದು ಇರುವಂತಹ ಅಡೆತಡೆಗಳೆಲ್ಲವನ್ನು ಕೂಡ ಈ ಮೇಣ ಹೇಗೆ ಕರಗ್ತಾ ಇದೆ ಹಾಗೆ ಕರಗಿಸ್ತಾ ಇರುವಂತಹ ಎನರ್ಜಿ ಕೂಡ ಬರ್ತಿದೆ. ನೆಕ್ಸ್ಟು 48 72 ಅವರ್ಸ್ ಒಳಗಡೆ ಈ ರೀಡಿಂಗ್ನ. ಓಕೆ, ಇಲ್ಲಿ ಕಾಮನ ಬಿಲ್ಲಿನ ಒಂದು ಎನರ್ಜಿ ಕೂಡ ಬರ್ತಿದೆ. ಕಾಮನ ಬಿಲ್ಲು ನೀವು ನೋಡಬಹುದು, ಪಿಕ್ಚರ್ ಕೂಡ ನೋಡ್ಬೋದು, ಅಥವಾ ರಿಯಲ್ ಆಗಿ ಕೂಡ ನೋಡ್ಬೋದು ಈ ರೀಡಿಂಗ್ ನೋಡಿದ ಮೇಲೆ. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ಎಲ್ ಲೆಟರ್, ಜೆ ಲೆಟರ್, ಹೆಚ್ ಲೆಟರ್, ಎನ್ ಲೆಟರ್, ಪಿ ಲೆಟರ್, ಕೆ ಲೆಟರ್, ಡಿ ಲೆಟರ್, ಎನ್ ಲೆಟರ್, ಎಸ್ ಲೆಟರ್. ಓಕೆ, ಸೊ ನೆಕ್ಸ್ಟ್ ಏನಿದೆ ಎನರ್ಜಿ ಚೆಕ್ ಮಾಡೋಣ. ಟ್ಯಾರಿಂದ ಏನು ಬರುತ್ತೆ ಚೆಕ್ ಮಾಡೋಣ. One minute. Yes. Nine of Pentacles, ವಾವ್, 10 ಆಫ್ ಪೆಂಟಿಕಲ್. ನೋಡಿ, ಇದು ಬೇಡ ಅಂತ ತೆಗೆದಿಟ್ಕೊಂಡೆ, ಮತ್ತೆ ಸಿಕ್ತು ಈ ಕಾರ್ಡ್ ನಿಮಗೆ. 4 ಆಫ್ ಸಾರ್ಡ್ಸ್. ಇದು ಯಾವ ಥರ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳು ಅಮ್ಮ ಜೊತೆಗೆ ಮಲ್ಕೊಂಡಿಲ್ಲ ಅಂತ ಹೇಳಿದ್ರೆ ಹಿಂಗೆ ಹಠ ಹಿಡಿತಾರಲ್ವ, ನಂಗೆ ಅಮ್ಮ ಬೇಕು ಅನ್ನೋ ಥರ, ಆ ರೀತಿಯಾಗಿ ನಿಮ್ಮ ಪರಿಸ್ಥಿತಿ ಆಗಿದೆ. ನಂಗೆ ಈ ಪರ್ಸನ್ ಬೇಕು ಅಂತ ಹೇಳಿ. ಓಕೆ, 7 ಆಫ್ ಸಾರ್ಡ್ಸ್, 5 ಆಫ್ ಕಪ್ಸ್, ಏಸ್ ಆಫ್ ಸಾರ್ಡ್ಸ್, 10 ಆಫ್ ಕಪ್ಸ್. 10 ಎನರ್ಜಿ ಕೂಡ ಇದೆ ಇಲ್ಲಿ. ಕೆಲವೊಬ್ಬರು ಈ ಒಂದು ರೀಡಿಂಗ್ ನೋಡಿದ ಮೇಲೆ 10 ಕೂಡ ನೋಡ್ತೀರಾ, ಅಥವಾ 10 ಈ ರೀಡಿಂಗ್ ನಿಮ್ಮ ಎದುರಿಗೆ ಕಾಣಿಸ್ಬೋದು,
ಅಥವಾ ಈ ರೀಡಿಂಗ್ ನೋಡ್ತಾ ನೋಡ್ತಾ ನಿಮಗೆ 10 ಕಾಣಿಸ್ಬೋದು. ನೈಟ್ 10 ಇರ್ಬೋದು, ಮಾರ್ನಿಂಗ್ 10 ಇರ್ಬೋದು, ಅಥವಾ 10ಗೆ ಈ ಒಂದು ರೀಡಿಂಗ್ನ ನೋಟಿಫಿಕೇಶನ್ ನಿಮಗೆ ಬರುವಂಥ ಸಾಧ್ಯತೆಗಳು ಇದೆ ಇಲ್ಲಿ. ಓಕೆ, ಎರಡೂ ಕೂಡ ಫ್ಯಾಮಿಲಿ ಕಾರ್ಡ್, ಪಾರ್ಟ್ನರ್ ಒಂದಾಗಿರುವಂತಹ ಕಾರ್ಡ್. ಓಕೆ, ಕಿಂಗ್ ಆಫ್ ಸಾರ್ಟ್ಸ್, ತುಂಬಾ ಪಾಸಿಟಿವ್ ಎನರ್ಜಿ ಇದೆ. ವಾವ್, ದ ಲವರ್ಸ್ ಕಾರ್ಡ್ ಇದೆ. ಓಕೆ, ಅದು ಬಾಟಮ್ ಆಫ್ ದ ಕಾರ್ಡ್ ನಿಮಗೆ ದ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಮುಂದಿನ 72 ಗಂಟೆಗಳೊಳಗೆ ಸಾಮರಸ್ಯ ಮತ್ತೆ ಮರಳಿ ಬರುವಂತಹ ಸಾಧ್ಯತೆ ತುಂಬ ಹೆಚ್ಚಾಗಿ ಬರ್ತಿದೆ ಇಲ್ಲಿ. ನಿಮ್ಮಿಬ್ಬರ ಮಧ್ಯ ಏನೇ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ಆಕರ್ಷಣೆ ಜಾಸ್ತಿ ಕಾಣಿಸ್ತಿದೆ ಇಲ್ಲಿ, ಮತ್ತೆ ಪ್ರೀತಿ ಕೂಡ ಇರುವಂತಹ ಎನರ್ಜಿ ಇದೆ. ಈ ಒಂದು ಆಕರ್ಷಣೆ ನಿಮ್ಮಿಬ್ಬರ ಮೇಲೆ ಇರುವಂತಹ, ಒಬ್ಬರ ಮೇಲೆ ಒಬ್ಬರಿಗಿರುವಂತಹ ಆಕರ್ಷಣೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಈ ಭಿನ್ನಾಭಿಪ್ರಾಯಗಳನ್ನ ಎಲ್ಲವನ್ನು ಮೀರಿ ಇರುವಂತಹ ಈ ಒಂದು ಎನರ್ಜಿ. ಯಾವ ಎನರ್ಜಿ? ಆಕರ್ಷಣೆ ಹಾಗೆ ಪ್ರೀತಿಯ ಎನರ್ಜಿ. ನಿಮ್ಮ ಭಿನ್ನಾಭಿಪ್ರಾಯಗಳು ಕೇವಲ ಒಂದು ಕ್ಷಣ ಮಾತ್ರದದು. ಓಕೆನಾ? ಇಲ್ಲಿ ಹೆಚ್ಚಾಗಿ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಅಷ್ಟು ಪಾಸಿಟಿವ್ ಆಗಿರುವಂಥ ಸೋಲ್ ಕನೆಕ್ಷನ್ ಆ್ಯಂಡ್ ಸಮಥಿಂಗ್ ಇಬ್ರಿಗೂ ಕೂಡ ಸ್ಟ್ರಾಂಗ್ ಇರುವಂಥ ಕನೆಕ್ಷನ್, ಸೋಲ್ ಕನೆಕ್ಷನ್ಗಿಂತ ಸ್ಟ್ರಾಂಗ್ ಕನೆಕ್ಷನ್ ಕೆಲವೊಬ್ಬರ ಎನರ್ಜಿಲಿ ಬರ್ತಿದೆ ಇಲ್ಲಿ. 10 ಆಫ್ ಕಪ್ಸ್ ಆ್ಯಂಡ್ 10 ಆಫ್ ಪೆಂಟಿಕಲ್ ಆ್ಯಂಡ್ ಏಸ್ ಆಫ್ ಸಾರ್ಟ್ಸ್ ಎನರ್ಜಿ ಇಲ್ಲಿ ವೆರಿ ಸೂನ್ ಸಂವಹನ, ಕಮ್ಯುನಿಕೇಷನ್ ತೋರಿಸ್ತಾ ಇದೆ. ನೀವು ನಿರೀಕ್ಷಿಸಿದಂತಹ ಸಮಯದಲ್ಲಿ ಅವರ ಕಡೆಯಿಂದ ರಿಯಾಕ್ಷನ್ ಆದಷ್ಟು ಬೇಗ ಸಿಗತ್ತೆ. ಅದಕ್ಕೆ ಇಲ್ಲಿ ಮ್ಯಾನಿಫೆಸ್ಟ್, ನಾನು ಮೊದಲಿಗೆನೇ ಹೇಳ್ಬಿಟ್ಟೆ ನಿಮಗೆ ಅಲ್ವಾ, ಮ್ಯಾನಿಫೆಸ್ಟ್ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು, ರೈಟ್? ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಎನರ್ಜಿ ಎಷ್ಟು ಪಾಸಿಟಿವ್ ಆಗಿರುತ್ತೆ ಅಷ್ಟು ಬೇಗ ನೀವು ರಿಸಲ್ಟ್ನ ತಗೊಳ್ತೀರಾ, ಈ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ತೀರಾ, ನೆನಪಿರಲಿ. ಓಕೆ, ಸೊ ಇಲ್ಲಿ ಎನರ್ಜಿ ನೋಡಬಹುದು, ನೀವು ನಿರೀಕ್ಷಿಸಿದ ಸಮಯದಲ್ಲೇ ಅವ್ರ ಕಡೆಯಿಂದ ಒಂದು ರಿಯಾಕ್ಷನ್ ಬರುತ್ತೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ 4 ಆಫ್ ಸಾರ್ಟ್ಸ್ ಎನರ್ಜಿ, ಈ ಒಂದು ಟೈಮ್ ಏನಿದೆ ಪರ್ಫೆಕ್ಟ್ ಆಗಿದೆ. ನಿಮ್ಮಿಬ್ಬರ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಬ್ರೇಕ್ ಆಗೋದಕ್ಕಿರ್ಬೋದು, ನೀವಿಬ್ಬರು ಮತ್ತೆ ರಿಯೂನಿಯನ್ ಆಗೋದಕ್ಕಿರ್ಬೋದು, ಈ ಒಂದು ಟೈಮ್ ನಿಮ್ಮ ಪರವಾಗಿ ಕೆಲಸ ಮಾಡ್ತಿದೆ. ನೆಕ್ಸ್ಟ್ 72 hours ಈ ಅವಧಿಯಲ್ಲಿ ನಿಮ್ಮ ಸಂಬಂಧದ ಹಣೆ ಬರಹನೇ ಬದಲಾಗುವಂತಹ ಒಂದು ಘಟನೆ ನಡೆಯುತ್ತೆ. ಸೊ ಬಿಲೀವ್ ಮಾಡಿ, ಈ ಒಂದು ವರ್ಡ್ನ ನೀವು ಬರೆದಿಟ್ಕೊಳ್ಳಿ. ಓಕೆ, ಇದು ನಿಮ್ಮಿಬ್ಬರನ್ನು ಹತ್ತಿರ ತರುವಂತಹ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಯಾಕಂದರೆ ಇದು ನಾನು ಮೆಡಿಟೇಷನ್ ಮಾಡಬೇಕಿದೆ, ಚಾನಲೈಸ್ ಮೆಸೇಜ್ ತುಂಬ ಬರ್ತಾ ಇತ್ತು. ನಾನು ಅಂದ್ಕೊಂಡಿದ್ದು ಈ ರೀಡಿಂಗ್ ಬೇಡ, ಬೇರೆ ಯಾವುದಾದ್ರೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನಾನು ತುಂಬಾ ಎನರ್ಜಿ ಪಾಸಿಟಿವ್ ಆಗಿ ಬರ್ತಿತ್ತು. ಸೊ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀಡಿಂಗ್ನ ಮಾಡಿದ್ದು ನಾನು. ತುಂಬಾ ಪಾಸಿಟಿವ್ ಎನರ್ಜಿ, ಓಕೆನಾ? ಸೊ ಹೈ ಎನರ್ಜಿ ಇದೆ. ನಿಮ್ಮಿಬ್ಬರನ್ನ ಹತ್ರ ಮಾಡೋದಕ್ಕೆ ಇದು ತುಂಬಾ ಪರ್ಫೆಕ್ಟ್ ಆಗಿರುವಂತಹ ಸಮಯ. ಓಕೆ, ನೆನಪಿರಲಿ. ಇಲ್ಲಿ ಒಂದು ಯಾವಾಗಲೂ ಹೇಳ್ತೀರಲ್ವಾ, ನೀವು ಚಿಕ್ಕ ಚಿಕ್ಕ ಸ್ಟೋರಿ ಹೇಳ್ತೀರಲ್ವಾ, ಅದು ತುಂಬಾ ಕನೆಕ್ಟ್ ಆಗುತ್ತೆ ನನಗೆ ಅಂತ ಸುಮಾರಷ್ಟು ಜನ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದೀರಾ. ಎಸ್, ಅದು ನಿಮಗೆ ಕನೆಕ್ಟ್ ಆಗಲಿ ಅಂತಲೇ ನಾನು ಸಣ್ಣ ಸಣ್ಣ ಸ್ಟೋರಿ ಮುಖಾಂತರ ನಿಮಗೆ ತಿಳಿಸೋದು. ಓಕೆ, ಇಲ್ಲಿ ಒಮ್ಮೆ 2 ನಕ್ಷತ್ರಗಳಿರುತ್ತೆ ಆಕಾಶದಲ್ಲಿ. ಆ 2 ನಕ್ಷತ್ರಗಳು ಕೋಟಿ ಮೈಲಿಯಷ್ಟು ದೂರದಲ್ಲಿರುತ್ತೆ. ಪರಸ್ಪರ ಅವುಗಳ ಬೆಳಕನ್ನು ನೋಡಿಕೊಂಡು ಮುಗುಳ್ನಗ್ತಾ ಇರ್ತವೆ. ಅವುಗಳ ನಡುವೆ ಕತ್ತಲೆಯ ದಟ್ಟ ಮೋಡ ಬಂದಾಗ ಒಂದು ನಕ್ಷತ್ರ ಅಳುತ್ತಾ ಕೇಳುತ್ತೆ, ಅತ್ಕೊಂಡು ಕೇಳುತ್ತೆ ಇನ್ನೊಂದು ನಕ್ಷತ್ರದ ಹತ್ರ, ನಮ್ಮಿಬ್ಬರಿಗೆ ಭೇಟಿ ಮಾಡೋಕ್ಕೆ ಸಾಧ್ಯನೇ ಇಲ್ವಾ, ನಾವಿಬ್ರಿಗೆ ಹೀಗೆ ದೂರ ಇರಬೇಕಾ ಅಂತ ಹೇಳ್ಬಿಟ್ಟು ಅತ್ಕೊಂಡು ಕೇಳುತ್ತೆ. ಆಗ ಇನ್ನೊಂದು ನಕ್ಷತ್ರ ಹೇಳುತ್ತೆ, ನಮ್ಮ ನಡುವೆ ಇರೋದು ದೂರ ಅಲ್ಲ, ಅದು ನಾವು ಬೆಳಗಲು ಬೇಕಾದಂತಹ ಅವಕಾಶ ಅಂತ ಹೇಳಿ. ಪ್ರೀತಿ ಅಂದರೆ ದಿನಾನು ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋದೊಂದೇ ಕೆಲಸ ಅಲ್ಲ.
ಕತ್ತಲೆಯಲ್ಲೂ ಕೂಡ ಒಬ್ಬರನ್ನೊಬ್ಬರು ನಂಬುವುದು, ಒಬ್ಬರನ್ನೊಬ್ಬರು ನಂಬಿಕೆ ಇದೆಯಲ್ವಾ, ನಂಬೋದಿದೆಯಲ್ವಾ, ಅದು ಇಂಪಾರ್ಟೆಂಟ್. ಈ ಒಂದು 72 ಗಂಟೆಗಳು ನಿಮ್ಮ ನಂಬಿಕೆಗೆ ಸಿಗುವ ಪ್ರತಿಫಲ ಇದಾಗಿದೆ. ಈ ಒಂದು ಮೌನ ಎನ್ನುವಂಥದ್ದು ಏನಿದೆ, ಪ್ರೀತಿಯ ಅಂತ್ಯ ಆಗಿರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇದು ಒಂದು ನಿಮ್ಮಿಬ್ಬರ ಮಧ್ಯೆ ಬರುವಂತಹ ಸಂಭಾಷಣೆ, ಕಮ್ಯುನಿಕೇಷನ್ನಿನ ಒಂದು ಆಳವಾಗಿರುವಂತಹ ಮೌನದ ಪ್ರಾರ್ಥನೆ ಆಗಿರುತ್ತೆ. ವಸಂತ ಮಾಸ ಬರೋಕ್ಕೂ ಮುಂಚೆ ಎಲೆಗಳೆಲ್ಲದೂ ಉದುರಲೇಬೇಕು. ಅಲ್ಲೇ ನಾನು ಫೆವಿಕ್ವಿಕ್ ಹಾಕೊಂಡು ಗಟ್ಟಿಯಾಗಿ ಕುತ್ಕೊಳ್ತೀನಿ ಅಂತ ಹೇಳಿದ್ರೆ ಕಾಲಚಕ್ರನೇ ಬೇರೆ ಆಗ್ಬಿಡುತ್ತೆ ಅಲ್ವಾ. ಸೊ ವಸಂತ ಮಾಸ ಬರೋದಕ್ಕೂ ಮುಂಚೆ ಮರದಲ್ಲಿರುವಂತಹ ಎಲ್ಲ ಎಲೆಗಳು ಉದುರೋಗ್ಲೇಬೇಕು, ಹೊಸ ಚಿಗುರು ಮೂಡಲೇಬೇಕು. ಹೌದಲ್ವಾ? ಇದು ಕಾಲದ ನಿಯಮ ಕೂಡ. ಇದು ಮೇಲೆ ಕೆಳಗೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಇದು ನಂಬ್ತೀರಾ ಅಲ್ವಾ ಪ್ರತಿಯೊಬ್ಬರು? ಹಾಗೇನೆ ಇಲ್ಲಿ ನಿಮ್ಮ ಪ್ರೀತಿಯಲ್ಲೂ ಕೂಡ ಹೊಸ ಚಿಗುರು, ಹಳೆಯ ನೋವುಗಳು ಕರಗಲೇಬೇಕು. ನಿಮ್ಮ ಪ್ರೀತಿ ಈಗ ಹೊಸ ಚಿಗುರು ಪಡೆಯುವಂತಹ ಹಂತದಲ್ಲಿದೆ. ಧೈರ್ಯದಿಂದಿರಿ, ಏನೂ ಆಗಲ್ಲ ಲೈಫಲ್ಲಿ. ಡೋಂಟ್ ವರಿ, ಓಕೆನಾ? ಏನೇ ಆದರೂ ಸೋಲ್ತೀರಾ, ಗೆಲ್ತೀರಾ. ಸೋತ್ರೆ ಖುಷಿ ಆಗತ್ತೆ, ಗೆದ್ರೂ ಕೂಡ ಖುಷಿ ಪಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಗೆದ್ರೆ ಹೇಗೂ ಖುಷಿ ಪಡ್ತೀರಾ, ರೈಟ್? ಸೋತ್ರು ಕೂಡ ಖುಷಿ ಪಡಬೇಕು. ಅದು ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಪಾಠ ಕಲ್ತಿರ್ತೀರ. ಸೋತೆ ಅಂತ ಕಣ್ಣೀರು ಹಾಕೋದ್ಕಿಂತ ಸೋಲೋದಕ್ಕೆ ಏನು ರೀಸನ್, ಅದನ್ನು ಅರ್ಥ ಮಾಡ್ಕೊಂಡ್ರೆ ಅದರಲ್ಲಿ ನಿಮಗೆ ಖುಷಿ ಖಂಡಿತ ಸಿಗತ್ತೆ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಧೈರ್ಯನ ಕಳ್ಕೊಳ್ಬೇಡಿ. ಪ್ರೀತಿ ಎಂದಿಗೂ ಕೂಡ ದಾರಿ ತಪ್ಪಂತೂ ಹೋಗೋದಿಲ್ಲ, ನೆನಪಿರಲಿ. ಓಕೆ, ಸೊ ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಎನರ್ಜಿನ ನಿಮಗೆ ಕೊಟ್ಟಿದೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಎನರ್ಜಿ. ಓಕೆ, ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗಿಗೆ ಮ್ಯಾನಿಫೆಸ್ಟ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಬರ್ತ್ಡೇಗೆ ನಾನು ವಿಶ್ ಮಾಡಿರ್ತೀನಲ್ವಾ, ಗ್ರ್ಯಾಟಿಟ್ಯೂಡ್ ಆಗಿರಿ. ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿದ್ರೆ ಸಾಕು. ನಿಮ್ಮ ಬರ್ತ್ಡೇನೋ ಆ್ಯನಿವರ್ಸರಿನೋ ಬೇಡ, ಅದು ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿದ್ರೆ ನನಗೊಂದು ಸಮಾಧಾನ. ವಿಶ್ ಮಾಡಿದ್ದಕ್ಕೆ ಇವ್ರಿಗೆ ತಲುಪ್ತಲ್ವಾ ಅಂತ ಹೇಳಿ ನನಗೂ ಕೂಡ ಸಮಾಧಾನ ಇರುತ್ತೆ ಅಲ್ವಾ. ಸೊ ಹಾಗೆ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪಾಸಿಟಿವ್ ಆಗಿರುವಂತಹ ಕನಸುಗಳು, ಆಸೆಗಳು ಆದಷ್ಟು ಬೇಗ ನೆರವೇರಲಿ. ಇದರಲ್ಲಿ ಹೇಗೆ 10 ಆಫ್ ಪೆಂಟಿಕಲ್, 10 ಆಫ್ ಕಪ್ಸ್ ಹೇಗೆ ಒಟ್ಟೊಟ್ಟಿಗೆ ಇದ್ದೀರಲ್ವ, ಅದೇ ರೀತಿಯಾಗಿ ನಿಮ್ಮ ಜೀವನ, ಪ್ರೀತಿ ಜೀವನ ಒಟ್ಟಿಗೆ ಇರಲಿ, ಒಂದಾಗಿ ಆದಷ್ಟು ಬೇಗ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಪ್ರತಿಯೊಬ್ಬರು ಕೂಡ ಈ ರೀಡಿಂಗಿಗೆ ನಾನು ಹೇಳಿದಾಗ ಕಮೆಂಟ್ ಮಾಡ್ತೀರಾ, ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀರಾ, ಲೈಕ್ ಮಾಡ್ತೀರಾ. ಆ್ಯಂಡ್ ನನ್ನ ಜೊತೆಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಪ್ರತಿಯೊಬ್ಬರು ಕೂಡ ನೆಮ್ಮದಿಯಾಗಿ ಧೈರ್ಯದಿಂದ ಜೀವನವನ್ನು ಮಾಡಿ, ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಬೇಡಿ, ಏನೂ ಆಗಲ್ಲ. ಓಕೆ, ಸೊ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಸದಾ ಹೀಗೆ ಇರಲಿ. ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಥ್ಯಾಂಕ್ ಯು.